ದಂಪತ್ಯೋರ್ ಭಗವಾನ್ ವಿಷ್ಣು ಭಾರ್ಯಾಸ್ಥಾತು ಸರಸ್ವತಿ ಭರ್ತಸ್ತಸ್ಸ ಸ್ವಯಂ ವಾಯು ಏವಂ ಜಾನನ್ ವಿಮುಚ್ಯತೆ. ಈಗಾಗಲೇ ದಂಪತಿಗಳು ಬದುಕಬೇಕಾದ ರೀತಿ ಬಗ್ಗೆ ಸಾಕಷ್ಟು ನಾವು ನೋಡಿದ್ದೇವೆ. ದಂಪತಿಗಳ ನಡುವೆ ಅನೇಕ ಸೂಕ್ಷ್ಮ ವಿಷಯಗಳ ಕುರಿತಾಗಿ ಹೊಂದಾಣಿಕೆ ಸ್ವಲ್ಪ ಕಷ್ಟವೇ. ದೇವತೆಗಳ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಹೊಂದಾಣಿಕೆ ಇರ್ತದೆ. ಅವರ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಮೂಲಭೂತವಾಗಿ ಅಂತಹದೊಂದು ಹೊಂದಾಣಿಕೆ ಇರ್ತದೆ. ಆದರೆ ಮನುಷ್ಯನಲ್ಲಿ ನಮಗೆ ಈಗ ಸಿಗುವಂತ ಗಂಡಂದಿರು ಹೆಂಡಂದಿರು ಮೂಲತಃ ನಮ್ಮ ಗಂಡಂದಿರು ಹೆಂಡಂದಿರು ಅಲ್ಲ. ಆದ್ರಿಂದ ಅನೇಕ ರೀತಿಯಾದ ವ್ಯತ್ಯಾಸಗಳು ಸಹಜ. ಮಾತಾ ಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಕಸ್ಯತೆ ಕಸ್ಯವಾವಯಂ ಅಂತ ಶಾಂತಿ ಪರ್ವ ಒಂದು ಸುಭಾಷಿತವನ್ನು ಹೇಳುತ್ತದೆ. ಅನೇಕ ಜನ ತಂದೆ ತಾಯಂದಿರನ್ನ, ಅನೇಕ ಜನ ಹೆಂಡಂದಿರನ್ನ, ಮಕ್ಕಳನ್ನ ನಾವು ನೋಡಿದ್ದೇವೆ. ಹಾಗೆ ಗಂಡಂದಿರನ್ನು ಕೂಡ ನೋಡಿದ್ದೇವೆ. ಇಲ್ಲಿಯವರೆಗೆ ಸಂಸಾರದಲ್ಲಿ ಅನೇಕ ಜನರನ್ನು ನೋಡಿರುವಾಗ ಕಸ್ಯತೆ ಆ ಎಲ್ಲ ತಂದೆ ತಾಯಂದಿರು, ಗಂಡಂದಿರು, ಹೆಂಡಂದಿರು, ಮಕ್ಕಳು ಯಾರು ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಸಂಬಂಧಪಟ್ಟವರಾಗ್ತಾರೆ. ನಾವಾದರೂ ಅವರಿಗೆ ನಿರ್ದಿಷ್ಟವಾಗಿ ಸಂಬಂಧಪಡ್ತೇವ? ಅಷ್ಟು ಘನಿಷ್ಠವಾದ ಸಂಬಂಧ ನಮಗೂ ಅವರಿಗೂ ನಮಗೂ ಇದೆಯಾ? ಇರುವುದು ಸಾಧ್ಯ ಇಲ್ಲ ಅಂತ ಆ ಶ್ಲೋಕದ ಅಭಿಪ್ರಾಯ. ಅನೇಕ ವ್ಯತ್ಯಾಸಗಳು ಅಂತ ಹೇಳಿದೆ. ಅದರಲ್ಲಿ ಈ ಮೂಲಭೂತವಾಗಿ ಇದೊಂದು ವಿಷಯದ ಬಗ್ಗೆ ನಾನು ಹೇಳಬೇಕಾಗಿದೆ. ಎಲ್ಲ ವಿಷಯಗಳಲ್ಲಿಯೂ ಕೂಡ ಇರುವಂತಹ ವ್ಯತ್ಯಾಸವನ್ನ ನಾವು ಸಹಿಸಿಕೊಳ್ಬೇಕಷ್ಟೆ. ನಮ್ಮಲ್ಲಿ ತೀವ್ರ ಅಸಹನೆ ಕಾರಣದಿಂದಾಗಿ ಕೆಲವು ಬಾರಿ ಕಲಹಗಳೇ ಜಾಸ್ತಿ ಆಗ್ತವೆ. ನಾನೊಂದು ಉದಾಹರಣೆಯನ್ನ ಮೇಲಿನ ಮೇಲೆ ಹೇಳೋದಿದೆ. 49, 50, 51 ಅಂತ ರಸ್ತೆಯಲ್ಲಿ 3 ಜನ ವಾಹನದ ಮೇಲೆ ಹೋಗ್ತಿದ್ದಾರೆ. ಮಧ್ಯದವನು 50 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಹೋಗ್ತಿದ್ದಾನೆ. ಹಿಂದಿನವನು 49 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಿದ್ದಾನೆ. ಮುಂದಿನವನು 51 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಹೋಗ್ತಿದ್ದಾನೆ. ಮಧ್ಯದಲ್ಲಿದ್ದವನು ತನ್ನ ಮುಂದಿನ ಸವಾರನನ್ನು ನೋಡಿ ಈತ ಅತಿಯಾದ ವೇಗದಲ್ಲಿ ಹೋಗ್ತಿದ್ದಾನೆ ಅಂತ ಅವನನ್ನ ಮೂದಲಿಸಿದ್ರೆ ಅಥವಾ ಅವನ ಬಗ್ಗೆ ಆಡಿಕೊಂಡ್ರೆ, ಹಾಗೆ ಹಿಂದಿನವನು ಅತಿ ನಿಧಾನವಾಗಿ ಬರ್ತಿದ್ದಾನೆ ಅಂತ ಅವನ ಬಗ್ಗೆ ಆಡಿಕೊಂಡ್ರೆ ಇದು ಎಷ್ಟು ಸಮರ್ಥನೀಯ ಆಗ್ತದೆ? 49, 50, 51ಕ್ಕೆ ಇರುವ ವ್ಯತ್ಯಾಸ ಎಷ್ಟು? ತೀರಾ 1ಕ್ಕೂ 100ಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇರಬಹುದು. 1ಕ್ಕೂ 1000ಕ್ಕೂ ಮತ್ತು ದೊಡ್ಡ ವ್ಯತ್ಯಾಸ ಇರಬಹುದು. ಎಷ್ಟೇ ದೊಡ್ಡ ವ್ಯತ್ಯಾಸ ಇರಲಿ, 50, 51ಕ್ಕಿರುವ ವ್ಯತ್ಯಾಸ ಆಗಲಿ, 100ಕ್ಕೂ 1ಕ್ಕೂ ಇರುವ ವ್ಯತ್ಯಾಸ ಆಗಲಿ, ಆ ಎಲ್ಲಾ ವ್ಯತ್ಯಾಸಗಳನ್ನು ಕೂಡ ನಾವು ಸಹಿಸಿಕೊಂಡೇ ಬದುಕಬೇಕಾಗಿದೆ ಈ ಜಗತ್ತಿನಲ್ಲಿ. ಒಬ್ಬೊಬ್ಬರದು ಒಂದೊಂದು ಉದಾಹರಣೆ ಅಷ್ಟೇ. ಇಂಥ ಅಸಹನೆ ಕಾರಣದಿಂದಾಗಿ ನಮಗೆ ಕಲಹಗಳಾಗೋದು. ನಾವು ಈ ಜಗತ್ತಿನಲ್ಲಿ ಮೊದಲು ಪಿಂಡೇ ಪಿಂಡೇ ಮತಿರ್ಭಿನ್ನ ಕುಂಡೇ ಕುಂಡೇ ನವಂಪಯ ಅನ್ನೋ ಮಾತನ್ನು ನೆನಪಿಸ್ಕೋಬೇಕು. ಪ್ರತಿಯೊಂದು ಪಾತ್ರದಲ್ಲೂ ಹಾಲು ಅಥವಾ ನೀರು ಬೇರೆ ಬೇರೆ ಆಗಿರ್ತದೆ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಬುದ್ಧಿ ಬೇರೆ ಬೇರೆ ಆಗಿರ್ತದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂತ. ಎಲ್ಲ ಜಡ ಚೇತನಾತ್ಮಕವಾದ ವಸ್ತುಗಳ
ಸ್ವಭಾವ ಎಲ್ಲ ಹಾಗೆ ಭಿನ್ನವಾಗಿಯೇ ಇರ್ತದೆ. ಹೀಗಿರುವಾಗ ನಾವು ಮೊದಲು ಈ ಭೇದವನ್ನ ಸಹಿಸುವುದನ್ನು ಕಲ್ತ್ಕೋಬೇಕು. ಅದರಲ್ಲಿ ಸರಿ ತಪ್ಪು ಅನ್ನುವುದು ಆಮೇಲೆ. ಒಬ್ಬ ಬಿಳಿ ಬಟ್ಟೆಯನ್ನು ಧರಿಸಿದ್ದಾನೆ, ಮತ್ತೊಬ್ಬ ಕೆಂಪು ಬಟ್ಟೆಯನ್ನು ಧರಿಸಿದ್ದಾನೆ ಅಂದ್ರೆ ಇದಿಷ್ಟು ವ್ಯತ್ಯಾಸ ಆಯ್ತಷ್ಟೆ. ಇವನು ಬಿಳಿ ಧರಿಸಿದ ಒಂದು ತಪ್ಪು ಅಲ್ಲ, ಕೆಂಪು ಬಟ್ಟೆ ಧರಿಸಿದ ಒಂದು ತಪ್ಪು ಅಲ್ಲ. ಒಬ್ಬ ಶುದ್ಧವಾದ ಬಟ್ಟೆಯನ್ನು ಧರಿಸಿದ್ದಾನೆ, ಮತ್ತೊಬ್ಬ ಅಶುದ್ಧವಾದ ಬಟ್ಟೆಯನ್ನು ಧರಿಸಿದ್ದಾನೆ ಅಂದ್ರೆ ಅದು ಅಶುದ್ಧವಾದ ಬಟ್ಟೆಯನ್ನು ಧರಿಸುವುದು ತಪ್ಪಾಗಬಹುದು. ಆದರೆ ಬಿಳಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನ ಹಾಗೆ ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತಪ್ಪು ಸರಿ ಪ್ರಶ್ನೆ ಏನಲ್ವಲ್ಲ. ಮೊದಲು ಭೇದವನ್ನು ನಾವು ಮನಗಾಣಬೇಕು. ನಮಗೆಲ್ಲರಿಗೂ ಇರುವಂತಹ ವ್ಯತ್ಯಾಸ ಇದು ಸಹಜ ಅನ್ನೋದು ನಾವು ತಿಳ್ಕೋಬೇಕು. ತಪ್ಪು ಸರಿ ಅನ್ನೋದು ಮುಂದಿನ ಮಾತಾಯಿತು. ತಪ್ಪು ಅಂತ ಒಬ್ಬರನ್ನು ತೀರ್ಮಾನಿಸಬೇಕಾದ್ರೆ ಬಹಳಷ್ಟು ಎಚ್ಚರ, ಉದಾರವಾದ ದೃಷ್ಟಿಕೋನ, ಜ್ಞಾನ, ಅನುಭವ ಎಲ್ಲ ಬೇಕಾಗ್ತದೆ. ಇದ್ಯಾವುದೂ ಇಲ್ಲದಂತಹ ನಾವು ಹೀಗೆ ಜಗತ್ತನ್ನ ನಮ್ಮ ಮೂಗಿನ ನೇರಕ್ಕೆ ಎಲ್ಲೂ ಕೂಡ ವರ್ತಿಸಬೇಕು ಅಂತ ಭಾವಿಸುವುದು, ಜಗತ್ತನ್ನು ನಮ್ಮ ಮೂಗಿನ ನೇರಕ್ಕೆ ನೋಡಿ ಪ್ರತಿಯೊಬ್ಬರು ಕೂಡ ನಾವು ಹೇಳಿದಂತೆ ಬದುಕಬೇಕು ಅಂತ ಭಾವಿಸುವುದು ಅದೆಷ್ಟು ಸರಿಯಾಗ್ತದೆ? ಅದನ್ನು ಸ್ವಲ್ಪ ನಾವು ಯಾವತ್ತು ಆಲೋಚನೆ ಮಾಡಬೇಕು. ನಾನು ಹೇಳಬೇಕಾದ ವಿಷಯ ಇದು. ದಾಂಪತ್ಯದಲ್ಲಿ ಕಾಮ ಪ್ರೇಮಗಳಿಗೆ ಸಂಬಂಧಪಟ್ಟಂತೆ ದಂಪತಿಗಳಲ್ಲಿ ದೈಹಿಕವಾದಂತಹ ಮಾನಸಿಕವಾದಂತಹ ವ್ಯತ್ಯಾಸಗಳು ಸಹಜ. ಸ್ತ್ರೀಯರಲ್ಲಿ 26% ಜನರಿಗೆ ಲೈಂಗಿಕ ನಿರಾಸಕ್ತಿ ಇರ್ತದೆ ಅಂತ ನಾನು ಅನುಪಮಾ ನಿರಂಜನ್ ಅವರ ಪುಸ್ತಕ ದಾಂಪತ್ಯ ದೀಪಿಕಾ ಪುಸ್ತಕದಲ್ಲಿ ಓದೆ ಬಲ್ಲೆ. ಗಂಡಸರಲ್ಲಿ ಅಷ್ಟು ಇರೋದಿಲ್ಲವಂತೆ. ಇಲ್ಲಿ ಪರ್ಸೆಂಟೇಜ್ ಮುಖ್ಯ ಅಲ್ಲ. ನಮಗೆ ಯಾವ ಗಂಡಸು ಅಥವಾ ನಮಗೆ ಯಾವ ಹೆಂಗಸು ಹೆಂಡತಿಯಾಗಿ ಗಂಡನಾಗಿ ಸಿಕ್ಕಿದ್ದಾರೆ, ಅವರಲ್ಲಿ ಇಂಥ ವ್ಯತ್ಯಾಸಗಳು ಇರಬಹುದು, ಅದು ಸಹಜ ಅನ್ನೋದನ್ನ ನಾವು ಗಮನಿಸ್ಕೋಬೇಕಷ್ಟೆ. ಎಷ್ಟು ಪರ್ಸೆಂಟೇಜ್ ಇದೆ ಅಂತನ್ನೋದು ನಮಗೇನು ಉಪಯೋಗಕ್ಕೆ ಬರೋದಿಲ್ಲ. ನಮಗೆ ಸಿಕ್ಕ ಸಂಗಾತಿ ಯಾವ ತರ ಇದ್ದಾರೆ ಅನ್ನೋದು ಮಾತ್ರ ನಮಗೆ ಉಪಯುಕ್ತ ಅನುಪಯುಕ್ತ, ನಾವು ಹೇಗೆ ಅಲ್ಲಿ ವರ್ತಿಸಬೇಕು ಅನ್ನೋದು ಸಂಬಂಧಿಸ್ತದೆ. ಆದ್ರಿಂದ ನಮಗೆ ಸಿಕ್ಕ ಸಂಗಾತಿಯಲ್ಲಿ ಪ್ರೇಮ ಮತ್ತು ಕಾಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಒಂದು ವ್ಯತ್ಯಾಸ ಇದ್ರೂ ಕೂಡ ಅದನ್ನು ನಾವು ಸಹಿಸಿಕೊಳ್ಳುವುದನ್ನ ಮೊದಲು ಕಲಿಬೇಕು. ಪಶುಗಳಿಗೂ ಮನುಷ್ಯರಿಗೂ ಇದೇ ವ್ಯತ್ಯಾಸ. ನೈಸರ್ಗಿಕವಾಗಿ ಪಶುಗಳಿಗೂ ಕೂಡ ಕಾಮದ ಪ್ರೇಮದ ಒಂದು ಪ್ರವೃತ್ತಿ ಬಂದೇ ಇರ್ತದೆ. ಅವು ಹೆಚ್ಚೇನನ್ನು ಕಲಿಬೇಕಾಗಿಲ್ಲ. ಆದ್ರೆ ಮನುಷ್ಯ ಪ್ರೇಮಿಸುವುದನ್ನು ಮತ್ತು ಕಾಮಿಸುವುದನ್ನು ಕೂಡ ಕಲಿಬೇಕಾಗ್ತದೆ. ಅದಕ್ಕಾಗಿ ಶಾಸ್ತ್ರಗಳ ಅಧ್ಯಯನ ಅವನಿಗೆ ಬೇಕಾಗ್ತದೆ. ಅದರಲ್ಲೇನು ಬಹಳ ಆಳವಾದಂಥ ಸಂಶೋಧನಾ ಮಟ್ಟದ ಜ್ಞಾನ ಅವನಿಗೆ ಬೇಕು ಅಂತ ನಾನು ಹೇಳೋದಿಲ್ಲ. ಆದರೂ ಅನೇಕ ಬಾರಿ ಬೇಸಿಕ್ ಸಂಗತಿಗಳೇ ಅನೇಕರಿಗೆ ಗೊತ್ತಿಲ್ಲ ಅನ್ನುವುದು ಆಶ್ಚರ್ಯಕರ. ಆದರೂ ಅದು ಸತ್ಯವೇ ಹೌದು. ಮನುಷ್ಯನಿಗೆ ಯಾವತ್ತೂ ಹೊಸದು ಬೇಕು ಅನಿಸ್ತಿರ್ತದೆ. ಬಟ್ಟೆ, ಬರೆ, ವಾಹನಗಳು, ಮತ್ತಾವುದೇ ಸಂಗತಿಗಳು. ಹೀಗೆ ಹೊಸದನ್ನು ಅವನು ಬಯಸ್ತಾನೆ, ನವೀನತೆಯನ್ನ ಬಯಸ್ತಾನೆ. ಅದು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರಿಗೂ ಕೂಡ ಅದು ಹೊಂದುವಂಥದ್ದೇ. ಹಾಗಾಗಿ ಪ್ರೇಮವನ್ನು ತೋರಿಸುವ ರೀತಿ, ಕಾಮವನ್ನು ತೋರಿಸುವ, ಅನುಭವಿಸುವ ರೀತಿಗಳಲ್ಲಿ ದಂಪತಿಗಳಾದವರು ಅದಕ್ಕೆ ಸಂಬಂಧಪಟ್ಟಂತಹ ಸೈನ್ಸ್ ಅನ್ನ ಅಧ್ಯಯನ ಮಾಡಿ ವಿವಿಧತೆಯನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾದಂತಹ ದೈಹಿಕ ಆರೋಗ್ಯ, ದೈಹಿಕ ಸೌಷ್ಠವ ಇತ್ಯಾದಿಗಳನ್ನು ರೂಢಿಸ್ಕೋಬೇಕು.
ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನು ಅಭ್ಯಾಸ ಮಾಡಬೇಕು. ಹಾಗಾದಾಗ ಸಂಗಾತಿಗಳಲ್ಲಿ ಯಾರೋ ಒಬ್ಬರಿಗೆ ಒಂದು ರೀತಿಯಾದ ಅನಾಸಕ್ತಿ ಇದ್ರೂ ಕೂಡ ಆ ಅನಾಸಕ್ತಿಯನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ. ಇದು ಒಂದು ಉಪಾಯ. ಮತ್ತೆ ಸಂಗಾತಿಯಾದವನು ಗಂಡೇ ಆಗಲಿ ಹೆಣ್ಣೆ ಆಗಿರಲಿ ತನ್ನಲ್ಲಿ ಮತ್ತು ತನ್ನ ಸಂಗಾತಿಯಲ್ಲಿರುವಂತಹ ಆ ವ್ಯತ್ಯಾಸಗಳನ್ನೆಲ್ಲ ಗಮನಿಸಿ ತನ್ನಲ್ಲಿ ಅನಾಸಕ್ತಿ ಇದ್ರೆ ತಾನು ಹೇಗೆ ತುಂಬಿಕೊಳ್ಬೇಕು, ತನ್ನಲ್ಲಿ ಕೊರತೆ ಇದ್ರೆ ತಾನು ಹೇಗೆ ತುಂಬಿಕೊಳ್ಬೇಕು, ಅಥವಾ ಸಂಗಾತಿಯಲ್ಲಿ ಅಂಥದ್ದಿದ್ರೆ ಅದಕ್ಕೆ ತಾನು ಹೇಗೆ ಹೊಂದಿಕೋಬೇಕು ಅನ್ನೋದನ್ನೆಲ್ಲ ಅಭ್ಯಾಸ ಮಾಡಬೇಕಾಗ್ತದೆ. ಅದು ಬಿಟ್ಟು ಬೇರೆ ಮಾರ್ಗ ಕಾಣುವುದಿಲ್ಲ. ಅದಕ್ಕೆ ಬೇಕಾದಂತಹ ಉತ್ತೇಜಕವಾದಂತಹ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡಬೇಕು. ಮನಸ್ಸನ್ನು ಕೆರಳಿಸುವಂತಹ ಕ್ಷುದ್ರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಆದರೆ ನಿಷ್ಕ್ರಿಯವಾದ ಮನಸ್ಸು, ದೇಹಗಳನ್ನ ಚೇತನಗೊಳಿಸುವಂತಹ, ಪುನಶ್ಚೇತನಗೊಳಿಸುವಂತಹ ಆರೋಗ್ಯಕರವಾದಂತಹ ಸಾಹಿತ್ಯ ಬೇಕಾದಷ್ಟು ಮಹಾಭಾರತ, ಭಾಗವತಾದಿಗಳಲ್ಲೇ ಉಪಲಬ್ಧ ಇದೆ. ಅದೆಲ್ಲವನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಷ್ಟೆ. ಅದು ನಮ್ಮ ಪ್ರಯತ್ನದಿಂದ ಒಂದು ವೇಳೆ ಸಾಧ್ಯ ಆಗದೆ ಹೋದ್ರೆ ಸೈಕೋಥೆರಪಿಸ್ಟ್ಗಳ ಹತ್ರ ಹೋಗಿ ತಮ್ಮಲ್ಲಿರುವ ಕೊರತೆಯನ್ನ ತುಂಬಿಕೊಳ್ಬೇಕು, ಅಥವಾ ಸಂಗಾತಿಯಲ್ಲಿರುವಂತಹ ಕೊರತೆಗೆ ತಾನು ಹೊಂದಿಸ್ಕೋಬೇಕು. ಸೈಕೋಥೆರಪಿಸ್ಟ್ಗಳ ಹತ್ರ ಹೋಗುವುದು ಅಂದ್ರೆ ಹುಚ್ಚರು ಮಾತ್ರ ಹೋಗುವ ಕೆಲಸ ಏನೂ ಅಲ್ಲ. ಅದು ನಾವು ಹುಚ್ಚರಾಗಬಾರದು ಅಂತಿದ್ರೆ, ಸರಿಯಾಗಿ ಇರಬೇಕು ಅಂತಿದ್ರೆ, ಸರಿಯಾದ ಜೀವನ ನಡೆಸಬೇಕು ಅಂತಿದ್ರೆ ಅನೇಕ ಜನ ಇವತ್ತು ಥೆರಪಿಸ್ಟ್ಗಳ ಹತ್ರ, ಕೌನ್ಸಿಲಿಸ್ಟ್ಗಳ ಹತ್ರ, ಕೌನ್ಸಿಲರ್ಗಳ ಕಡೆ ಹೋಗ್ತಾನೆ ಇದ್ದಾರೆ. ಮ್ಯಾರೇಜ್ ಕೌನ್ಸಿಲರ್ಗಳು, ಮತ್ತೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನ ತಿಳಿಸುವಂತಹ ಕೌನ್ಸಿಲರ್ಗಳು, ಅವರೆಲ್ಲರ ಹತ್ರನೂ ಹೋಗ್ತಾನೆ ಇದ್ದಾರೆ. ಅದಕ್ಕೆ ಬೇಕಾದ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗಬೇಕು. ಪ್ರಾಣಿಗಳಂತೆ ನಮ್ಮ ಜೀವನ ಅಷ್ಟು ನೈಸರ್ಗಿಕವಾಗಿ ನಡೆಯುವುದಿಲ್ಲ ಈಗ. ಮತ್ತೆ ಮನಸ್ಸನ್ನ ನಿಯಂತ್ರಿಸಿಕೊಳ್ಳುವುದಕ್ಕಾಗಿ ಕೂಡ ಅನೇಕ ರೀತಿಯಾದ ಸಾಹಿತ್ಯದ ಅಭ್ಯಾಸ ವಯಸ್ಕರಿಗೂ ಆಗಬೇಕು, ಮತ್ತೆ ಯೌವನದಲ್ಲಿದ್ದಂಥವರಿಗೂ ಕೂಡ ಆಗಬೇಕು. ಈ ಮ್ಯಾರೇಜ್, ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರಿಗೊಂದೇನೊಂದು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ ಕೊಡ್ತಾರೆ. ಆ ಒಂದು ಕೌನ್ಸಿಲಿಂಗೂ ಮುಖ್ಯ. ಆಮೇಲೆ ಕೂಡ ಅಂಥದೊಂದು ಕೌನ್ಸಿಲಿಂಗ್ ಅನ್ನು ಅವರು ತಮಗೆ ತಾವೇ ಮಾಡ್ಕೊಳ್ಬೇಕು, ಅಥವಾ ಬೇರೆಯವರು ಮಾಡುವ ಕೌನ್ಸಿಲಿಂಗ್ಗೆ ತಮ್ಮನ್ನು ತಾವು ಒಡ್ಡಿಕೊಳ್ಬೇಕು. ಮತ್ತೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದಕ್ಕಾಗಿ ಸ್ವಚ್ಛಂದವಾದಂತಹ ಕಾಮದಿಂದ ಮತ್ತೆ ಅನೈತಿಕವಾದಂತಹ ಕಾಮ ಪ್ರೇಮಗಳಿಂದ ಏನಾಗ್ತದೆ ಅಂತ ಅನ್ನೋದನ್ನ ಅಭ್ಯಾಸ ಮಾಡಬೇಕು ನಾವು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದ ಉದಾಹರಣೆಗಳು, ಅಂತಹ ದುರ್ವರ್ತನೆಗಳಿಂದ ಏನು ದುಷ್ಫಲಗಳಾಗಿವೆ ಅಂತ ಅನ್ನೋದನ್ನೆಲ್ಲ ವಿವರಿಸುವಂತಹ ಬೇಕಾದ ಸಾಹಿತ್ಯ ಇರ್ತದೆ, ಉದಾಹರಣೆಗಳು ಸಿಗ್ತವೆ. ಅದನ್ನೆಲ್ಲ ನೋಡಬೇಕು. ಮತ್ತೆ ನಾನೀಗಾಗಲೇ ಹೇಳಿದೆ, ಮಹಾಭಾರತದ ವನಪರ್ವದಲ್ಲಿ ಬರುವಂತಹ ಯಕ್ಷ ಪ್ರಶ್ನ, ಅದು ಪರಸ್ತ್ರೀ ಸಂಘ ಅದನ್ನು ಮಾಡುವಂತಹ ಪ್ರವೃತ್ತಿಯನ್ನು ತಡೀತದೆ ಅಂತ. ಮತ್ತೆ ಭಾಗವತದಲ್ಲಿ ಕೂಡ 10ನೇ ಸ್ಕಂದದಲ್ಲಿ 31ನೇ ಅಧ್ಯಾಯದಲ್ಲಿ ಏನು ಭಗವಂತನ ಶೃಂಗಾರ ವರ್ಣಿತ ಆಗಿದೆ, ಅಲ್ಲಿ ಕೊನೆಗೊಂದು ಶ್ಲೋಕ ಇದೆ. ವಿಕ್ರೀಡಿತಂ ವ್ರಜವಧೂಭಿರಿದಂ ಚ ವಿಷ್ಣೋಃ ಶ್ರದ್ಧಾನ್ವಿತೋ ಅನುಶೃಣುಯಾದಥ ವರ್ಣಯೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಮಾಶು ಅಪಹಿನೋತಿ ಅಚಿರೇಣ ಧೀರಃ ಅಂತ. ಗೋಪಸ್ತ್ರೀಯರ ಜೊತೆಗೆ ಕೃಷ್ಣ ನಡೆಸಿದಂತಹ ಒಂದು ಲೀಲಾ ವಿಹಾರ ಏನಿದೆ, ಅದನ್ನ ಯಾರು ನೋಡ್ತಾನೆ, ಅದನ್ನ ಯಾರು ಕೇಳ್ತಾನೆ, ಮತ್ತೆ ಯಾರು ಅದನ್ನ ಪ್ರವಚನ ರೂಪದಲ್ಲಿ ಮತ್ತೊಬ್ಬರಿಗೆ ಹೇಳ್ತಾನೆ,
ಅಂಥವರಿಗೆ ಭಗವಂತನಲ್ಲಿ ಭಕ್ತಿ ಬರ್ತದೆ, ದೊಡ್ಡ ಜ್ಞಾನಿ ಆಗ್ತಾನೆ. ಮತ್ತೆ ಹೃದ್ರೋಗಂ, ಈ ಕಾಮ ಪ್ರೇಮ ಮೊದಲಾದದ್ದು ಮತ್ತೆ ಅದಕ್ಕೆ ಕಾರಣವಾದಂತಹ ಅಜ್ಞಾನ ಅಂತ ಅನ್ನೋದು ನಮ್ಮ ಅನಾದಿ ಕಾಲದ ಒಂದು ರೋಗ. ಆ ರೋಗವನ್ನು ಅವನು ಕಳ್ಕೋತಾನೆ ಅಂತಿದೆ. ಇಂಥವೆಲ್ಲ ಸಾಹಿತ್ಯದ ಉದ್ಯೋಗ ಪರ್ವದ, ವನಪರ್ವದ, ಯಕ್ಷ ಪ್ರಶ್ನದ, ಭಾಗವತದ ಈ ಭಾಗದ ಅಧ್ಯಯನ ಇವೆಲ್ಲ ಮುಖ್ಯ. ನನ್ನ ಮನಸ್ಸನ್ನು ಸೆರೆ ಹಿಡಿದಂತಹ ಮತ್ತೊಂದು ಕೆಲವು ಸಾಹಿತ್ಯಗಳನ್ನ ತಮ್ಮ ಎದುರಿಗೆ ಹಂಚ್ಕೋತೇನೆ. ಆಧುನಿಕರಲ್ಲಿ ಚಂದ್ರಶೇಖರ್ ಆಜಾದ್ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇದ್ದ. ಅವನು ಒಂದು ಬಾರಿ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಎಂಥ ಸಾಹಸ ಮಾಡಿದ ಅನ್ನೋದು ಅವನ ಅಜೇಯ ಅನ್ನೋ ಪುಸ್ತಕದಲ್ಲಿ ವರ್ಣಿತ ಆಗಿದೆ. ಒಬ್ಬಳು ಸ್ತ್ರೀ ಆತನನ್ನ ಕರಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಲಂತೆ ಒಂದು ಬಾರಿ. ಅವನೊಂದು ಯಾವುದೋ ಮನೆಯಲ್ಲಿದ್ದಾಗ ಅವನು ಆ ಕೋಣೆಯಿಂದ ಬೇರೆ ಕಡೆ ಹಾರಿ ಹೋಗ್ಲಿಕ್ಕೆ ಅವನಿಗೆ ಜಾಗ ಇಲ್ಲದಂತಾಗಿತ್ತು. ಕೋಣೆ ಬಾಗಿಲನ್ನ ಹಾಕಿಬಿಟ್ಟಿದ್ಲು ಅಂತ ಕೇಳಿ ಬರ್ತದೆ. ಅವನು ಕಿಟಕಿ ಹತ್ತಿರ ಬಂದು ಮುಂದೆ ಅಲ್ಲಿಂದ ಒಂದು ಅಂತಸ್ತು 2 ಅಂತಸ್ತು ಇರುವಂತಹ ಕಟ್ಟಡದಿಂದಲೇ ಹಾರಿ ಕೆಳಗಿಳಿದು ಅವಳ ಕಡೆಯಿಂದ ತಪ್ಪಿಸ್ಕೊಂಡ ಅಂತ ಕೇಳ್ತೇವೆ ನಾವು. ಮತ್ತೆ ವಂಶವೃಕ್ಷದಲ್ಲಿ ಕಥಾನಾಯಕರಾದಂತಹ ಒಬ್ಬ ದೀಕ್ಷಿತರು ಅಥವಾ ಸೋಮಯಾಜಿ ಅಂತ ಅವ್ರ ಹೆಸರು ಇದ್ದಿರಬೇಕು. ಅವರು ತಮ್ಮ ಪಾವಿತ್ರ್ಯವನ್ನು ಹೇಗೆ ಕಾಪಾಡಿಕೊಂಡ್ರು, ತಮ್ಮ ಬ್ರಹ್ಮಚರ್ಯವನ್ನ, ವೈವಾಹಿಕ ಬ್ರಹ್ಮಚರ್ಯವನ್ನ, ಪ್ರಾಜಾಪತ್ಯ ಬ್ರಹ್ಮಚರ್ಯವನ್ನು ಹೇಗೆ ಕಾಪಾಡಿಕೊಂಡ್ರು ಅನ್ನೋದ್ರ ತುಂಬಾ ಸುಂದರವಾದ ವರ್ಣನೆ ಇದೆ. ಅಲ್ಲಿ ಅವರ ಪತ್ನಿ ಅಷ್ಟು ಆರೋಗ್ಯವಂತರಾಗಿರೋದಿಲ್ಲ. ಆಗ ಮತ್ತೆ ಅವಳಿಗೇನಾದ್ರೂ ಗರ್ಭಧಾರಣೆ ಆದರೆ ಅವಳ ಆರೋಗ್ಯಕ್ಕೆ ಕುತ್ತು ಬರ್ತದೆ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ನೀವು ಸಂಯಮದಿಂದ ಇರುವುದು ಒಳ್ಳೆಯದು ಅಂತ ಈ ಕಥಾನಾಯಕರಿಗೆ ವರ್ಣನೆ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಇದನ್ನೆಲ್ಲ ತಿಳಿದು ಆ ಹೆಂಡತಿ ತನ್ನ ಆ ಮನೆಯ ಕೆಲಸದ ಆಳು ಒಬ್ಬಳಿರ್ತಾಳೆ, ಹೆಣ್ಮಗಳು. ಅವಳಿಗೂ ಗಂಡ ತೀರ್ಕೊಂಡಿರ್ತಾನೆ, ವಿಧವೆಯಾಗಿರ್ತಾಳೆ. ಅವಳಿಗೆ ಮನಸ್ಸು ಒಲಿಸಿ ತನ್ನ ಗಂಡನ ಸಂಘಕ್ಕೆ ಒಪ್ಪಿಸ್ತಾಳೆ. ಗಂಡನಿಗೆ ಆ ಸುಖ ಸಿಗದೆ ಆತ ವಂಚಿತ ಆಗಬಾರದು ಅನ್ನೋ ರೀತಿಯಲ್ಲಿ ಒಂದು ತಯಾರಿ ಮಾಡ್ತಾಳೆ. ಗಂಡನು ಒಪ್ಕೋತಾನ ಅದನ್ನ, ಈ ಕಥಾನಾಯಕನು ಕೂಡ. ಆ ಮನೆ ಕೆಲಸದ ಆಳು ಕೂಡ ಲಕ್ಷ್ಮಿ ಅಂತ ನೋಡೋದನ್ನು ಒಪ್ಕೊಂಡಿರ್ತಾಳೆ. ಆದರೆ ಆ ಒಂದು ಹಂತ ಬಂದಾಗ ಅವರ ಧಾರ್ಮಿಕ ಮನಸ್ಸು ಅದಕ್ಕೆ ಒಡಂಬಡೋದಿಲ್ಲ. ಅವರು ತುಂಬಾ ಕಷ್ಟದಿಂದ ಅದನ್ನು ನಿಗ್ರಹಿಸಿಕೊಂಡು ಮುಂದೆ ಹೇಗೆ ತಮ್ಮ ಜೀವನವನ್ನ ಸರಿದಾರಿಯಲ್ಲಿ ಇಟ್ಕೋತಾರೆ ಅನ್ನೋದನ್ನ ತುಂಬಾ ಸುಂದರವಾಗಿ ಎಸ್ ಎಲ್ ಭೈರಪ್ಪ ಅವರು ವರ್ಣನೆ ಮಾಡಿದ್ದಾರೆ. ಮತ್ತೆ ಆ ಎಸ್ ಎಲ್ ಭೈರಪ್ಪ ಅವರದೇ ಸಾಕ್ಷಿ ಅಂತ ಮತ್ತೊಂದು ಕಾದಂಬರಿಯಲ್ಲಿ ಸ್ವಚ್ಛಂದ ಕಾಮದಿಂದ ಏನು ಹಾನಿ ಆಗ್ತದೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಆ ಒಬ್ಬ ವ್ಯಕ್ತಿ ತಾಯಿಯ ಜೊತೆಗೆ ಸಂಬಂಧ ಇಟ್ಕೊಂಡದ್ದಲ್ಲದೆ, ಒಬ್ಳು ಮಹಿಳೆಯ ಜೊತೆಗೆ ಸಂಬಂಧ ಇಟ್ಕೊಂಡದ್ದಲ್ಲದೆ ಅವಳ ಮಗಳ ಜೊತೆಗೂ ಕೂಡ ಸಂಬಂಧಕ್ಕೆ ಎಳಸಿದಾಗ ಆ ತಾಯಿ, ಈಗಾಗಲೇ ಅವನ ಜೊತೆ ಸಂಬಂಧ ಹೊಂದಿದಂತಹ ಮಹಿಳೆ, ಅವನಿಗೆ ಮುಂದೆಂದೂ ಇಂಥ ಅನಾಚಾರವನ್ನು ಅವನು ಮಾಡಬಾರದು ಅನ್ನೋ ರೀತಿಯಲ್ಲಿ ಅವನಿಗೊಂದು ತಕ್ಕದಾದಂತಹ ಶಾಸ್ತಿ ಮಾಡ್ತಾಳೆ. ದೈಹಿಕವಾಗಿ ಅವನಿಗೆ ಇಂಥ ದುಸ್ಸಾಹಸ ಏನು ಮಾಡಲಿಕ್ಕೆ ಆಗಿರಬಾರದು. ಅಂಥದೊಂದು ತೀಕ್ಷ್ಣವಾದಂತಹ ಉಪಾಯವನ್ನೇ ಅವಳು ಕೈಗೊಂಡು ಆತನ ಆ ಪ್ರವೃತ್ತಿಗೆ ಕತ್ತರಿ ಹಾಕ್ತಾಳೆ. ಇದೆಲ್ಲ ಅಧ್ಯಯನ ಮಾಡಿದ್ದು ನಮ್ಮ ಮನಸ್ಸಿನಲ್ಲಿದ್ರೆ ಆ ಸಂಸ್ಕಾರದಿಂದ ನಾವೊಂದು ಸನ್ಮಾರ್ಗದಲ್ಲಿರಬಹುದು ಅಂತ ನಾನು ಹೇಳ್ತೇನೆ, ಅದು ಯಾವತ್ತೂ ಅನ್ಕೊಳ್ತೇನೆ. ಕಾದಂಬರಿಗಳು, ಅಲ್ಲಿರುವಂತಹ ಪಾತ್ರಗಳು ಕಾಲ್ಪನಿಕ ಇರಬಹುದು, ಆದರೆ ಅಲ್ಲಿರುವಂತಹ ಅನೇಕ ವಿಷಯಗಳೆಲ್ಲ ಜೀವಮಾನದಲ್ಲಿ ಬೇರೆ ಬೇರೆಯವರ ಅನುಭವದಲ್ಲಿ ಕಂಡು ಬರ್ದಿದ್ದೇ ಇರ್ತದೆ. ನಮಗೆ ಅನೇಕ ರೀತಿಯಾದಂತಹ ಭ್ರಮಗಳಿರ್ತವೆ. ಆ ಭ್ರಮಗಳಿಗೆ ಮತ್ತು ವಾಸ್ತವಗಳಿಗಿರುವಂತಹ ವ್ಯತ್ಯಾಸವನ್ನು ನಾವು ಯಾವತ್ತೂ ಮನಗಾಣಬೇಕು.
ಯಾರೋ ಕೆಲವು ಸ್ತ್ರೀ ಪುರುಷರಿಗೆ ಮತ್ತಾರೋ ಸ್ತ್ರೀ ಪುರುಷರ ಜೊತೆಗೆ ರೊಮ್ಯಾಂಟಿಕಲಿ ಜಸ್ಟ್ ಇನ್ವಾಲ್ವ್ ಆಗುವಂಥ ಚಾಟ್ ಮಾಡುವಂಥ ಒಂದು ದುರಭ್ಯಾಸ ಇರ್ತದೆ. ಇಂಥವೆಲ್ಲ ಅದರಲ್ಲೇ ತೃಪ್ತಿ ಕಾಣೋರು ಇರ್ತಾರೆ. ಮತ್ತಿಂದೇನು ಹೆಚ್ಚಿಂದೇನು ಅವ್ರು ಮಾಡ್ತಾರೆ ಅಂತಿಲ್ಲ, ಆದರೆ ಇಷ್ಟನ್ನೇ ಮಾಡಿ ಸಮಾಧಾನ ಕಾಣುವ ಪ್ರಯತ್ನ ಪಡ್ತಿರ್ತಾರೆ. ಆಧುನಿಕ ಕಾಲದಲ್ಲಿ ಅದಕ್ಕೆಲ್ಲ ಬೇಕಾದಷ್ಟು ಅನುಕೂಲಗಳಿವೆ. ಆ ಅನುಕೂಲಗಳು ಇಂಥವೆಲ್ಲ ದುರಭ್ಯಾಸಗಳಿಗೆ, ಹೀನ ಅಭ್ಯಾಸಗಳಿಗೆ ಸಹಾಯ ಒದಗಿಸಿಬಿಡ್ತವೆ. ಕೆಲವು ಕಡೆ ತೀರಾ ಎಳೆ ವಯಸ್ಸಿನವರಲ್ಲಿ, ಹದಿಹರೆಯದ ಹುಡುಗ ಹುಡುಗಿಯರಲ್ಲಿ ವಾಸ್ತವಿಕವಾದ ಪ್ರೇಮ ಇತ್ಯಾದಿಗಳ ಪರಿಚಯ ಇಲ್ಲದೇ ಇದ್ದವರಲ್ಲಿ ತಮ್ಮ ಸಂಪರ್ಕಕ್ಕೆ ಬಂದಂತಹ ಗಂಡು ಹೆಣ್ಣುಗಳ ಬಗ್ಗೆ ಒಂದು ಕ್ರಶ್, ತಾತ್ಕಾಲಿಕವಾದ ಅದಮ್ಯವಾದ ಆಕರ್ಷಣೆ ಮೂಡುವುದು ಇದೆ. ಇದಲ್ಲದೆ ನಾವು ಜೀವಮಾನದಲ್ಲಿ ಮದುವೆ ಮಾಡಿಕೊಂಡು ಒಬ್ಬ ಸಂಗಾತಿಯ ಜೊತೆಗೆ ಬದುಕ್ತೇವೆ. ಆ ಸಂಗಾತಿಯಲ್ಲಿ ನಮ್ಮ ಪ್ರೇಮ, ಕಾಮ ಇತ್ಯಾದಿಗಳನ್ನು ನಾವು ತೋರಿಸ್ತೇವೆ. ನಾವು ಮದುವೆ ಮಾಡಿಕೊಂಡಂತ ಸಂಗಾತಿಯೇ ನಮಗೆ ನಿಯತ ಸಂಗಾತಿ ಏನಲ್ಲ. ಈ ಜನ್ಮದಲ್ಲಿ ಒಬ್ಬ ಪತಿ, ಮತ್ತೊಬ್ಬ ಜನ್ಮದಲ್ಲಿ ಮತ್ತೊಬ್ಬ ಪತಿ, ಹಾಗೆ ಪತ್ನಿ ಇತ್ಯಾದಿ. ನಾವು ಮದುವೆ ಮಾಡಿಕೊಂಡಂತ ಸಂಗಾತಿಯೇ ನಮಗೆ ಶಾಶ್ವತ ಸಂಗಾತಿ ಅಲ್ಲ ಅಂದಮೇಲೆ ಯಾರೋ ಒಬ್ಬರ ಬಗ್ಗೆ ನಮಗೆ ಮೂಡುವಂತಹ ಒಂದು ಕ್ರಶ್, ತಾತ್ಕಾಲಿಕವಾದಂತಹ ಆಕರ್ಷಣೆ, ಯಾರದೋ ಜೊತೆಗೆ ಸುಮ್ಮನೆ ರೊಮ್ಯಾಂಟಿಕಲಿ ಇನ್ವಾಲ್ವ್ ಆಗುವಂತಹ, ಚಾಟ್ ಮಾಡುವಂತಹ ದುರಭ್ಯಾಸಗಳು, ಇದಕ್ಕೆಲ್ಲ ಎಷ್ಟು ಫಲ ಇದೆ. ಮತ್ತೆ ಇವೆಲ್ಲ ನಮ್ಮನ್ನು ತಗೊಂಡು ಹೋಗುವುದು ಎಲ್ಲಿಗೆ? ನಾವು ಮದುವೆ ಮಾಡಿಕೊಂಡಂತಹ ಗಂಡು ಅಥವಾ ಹೆಣ್ಣೆ ಶಾಶ್ವತವಾಗಿ ನಮ್ಮ ಜೊತೆಗೆ ಇರೋದಿಲ್ಲ. ಕ್ರಶ್ಗಳು ಆಯಾ ಕಾಲದಲ್ಲಿ ತಲೆದೋರಿ ಮುಂದೆ ಕಮರಿ ಹೋಗುವಂಥವು. ಇಂಥ ವ್ಯರ್ಥವಾದ ರೊಮ್ಯಾನ್ಸ್ಗಳಲ್ಲಿ ಇನ್ವಾಲ್ವ್ ಆಗುವುದು, ಇದಕ್ಕೆಲ್ಲ ಅಂತ ಏನು? ಇದು ನಮ್ಮನ್ನು ಎಲ್ಲಿ ತಗೊಂಡು ಹೋಗ್ತದೆ ಅಂತ ಅನ್ನೋದನ್ನು ಮನುಷ್ಯ ಒಂದು ಬಾರಿ ಕೂತು ಆಲೋಚನೆ ಮಾಡಬೇಕು. ಇಂಥವನ್ನೆಲ್ಲ ನಾವು ಅನೇಕ ಬಾರಿ ನಮ್ಮ ಜೀವಮಾನದಲ್ಲೇ ನೋಡಿರಬಹುದು. ಕೆಲವು ಬಾರಿ ಬೇರೆಯವರ ಜೀವಮಾನದಲ್ಲಿ ನಾವು ಇದನ್ನು ನೋಡಬಹುದು. ಕೆಲವು ಬಾರಿ ಇಂಥದ್ದು ಮಾತನ್ನು ನಾನು ಕೇಳೋದಿದೆ. ಇನ್ನೊಬ್ಬರ ಯಶಸ್ಸಿನ ಕಥೆಗಳಿಂದ ನಾವು ಕಲಿಯುವುದಕ್ಕಿಂತ ಇನ್ನೊಬ್ಬರ ವೈಫಲ್ಯದ ಕಥೆಗಳಿಂದ ನಾವು ಕಲಿಯಬೇಕು ಬಹಳ ಅಂತ. ಲರ್ನ್ ಫ್ರಮ್ ದ ಫೇಲ್ಯೂರ್ಸ್ ಆಫ್ ಅದರ್ ಪೀಪಲ್, ನಾಟ್ ಫ್ರಮ್ ದ ಸಕ್ಸಸ್ ಅಂತ ಆ ಮಾತು. ಸಕ್ಸಸ್ ಆದವರ ಜೀವಮಾನದಲ್ಲಿ ಅವರ ಸಕ್ಸಸ್ಸಿಗೆ ಏನು ಕಾರಣ ಅಂತ ಅನ್ನೋದನ್ನೆಲ್ಲ ನಾವು ನೋಡ್ತೇವೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಬಾರಿ ಫೇಲ್ ಆಗಿ ಆ ಫೇಲ್ಯೂರ್ಗಳನ್ನು ತಿದ್ದುಕೊಂಡು ಮತ್ತೆ ಮೇಲೇರಿದವರು ಏನಿರ್ತಾರೆ ಅವರಿಂದ ನಾವು ಕಲಿಯುವುದು ಹೆಚ್ಚು ಮಹತ್ವದ ಆಗ್ತದೆ. ಆಗ ತಪ್ಪುಗಳನ್ನು ದೂರ ಇಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದ್ರೆ ನಾವು ತೀರಾ ವ್ಯಭಿಚಾರದ ಸಮೀಪಕ್ಕೆ ಹೋಗಿಬಿಡ್ತೇವೆ. ಆ ವ್ಯಭಿಚಾರಕ್ಕೆ ನಮಗೆ ತೋಚಿದ ಬೇರೆ ಬೇರೆ ಹೆಸರುಗಳನ್ನು ಇಡ್ತೇವೆ. ನಾನು ಮಾಡಿದ ವ್ಯಭಿಚಾರ ಅಲ್ಲ ಅಂತೇವೆ, ಅದಕ್ಕೆ ಬೇರೆ ಹೆಸರುಗಳನ್ನು ಇಡ್ತೇವೆ. ಅನೇಕ ಬಾರಿ ಇದೆಲ್ಲ ಸಹಜ. ಕೆಲವು ಬಾರಿ ಆ ಗಂಡ ಹೆಂಡಂದ್ರಲ್ಲಿ ಯಾವುದೋ ಜನ್ಮದ ಋಣಾನುಬಂಧ ಇದ್ದಾಗ, ಅದೇನೋ ಅವರ ಅಧ್ಯಾತ್ಮಕ್ಕೆ ಪೂರಕವೂ ಆಗಿದ್ದಾಗ, ಈ ಒಂದು ಜನ್ಮದಲ್ಲಿ ಅಂಥ ಒಂದು ಸಂಬಂಧ ಸಹಜ ಅಂತೀಗೆಲ್ಲ ಮಾತನಾಡಿ ಮಾಡುವ ಅನೈತಿಕತೆಯನ್ನು ಕೂಡ ನಾವು ಸಮರ್ಥಿಸಿಕೊಳ್ಳುವಂತಹ ಒಂದು ಅಪಾಯ ಇರ್ತದೆ. ಅದ್ರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ವ್ಯಭಿಚಾರ ಮಾಡದೆ ಸರಿಯಾದ ದಾರಿಯಲ್ಲಿರ್ಲಿಕ್ಕೂ ಕೂಡ ಒಂದು ಘನವಾದ ಪ್ರಯತ್ನ ಬೇಕು. ಅದಿಲ್ಲದೆ ಹೋದ್ರೆ ಮನುಷ್ಯ ದಾರಿ ತಪ್ತಾನೆ. ದಾಂಪತ್ಯದಲ್ಲಿ ಸಕ್ರಿಯವಾಗಿ ತೊಡಗುವುದು ಮತ್ತೆ ಅದರಲ್ಲಿ ಮುಂದುವರಿಯುವುದೇನಿದೆ ಅದು ಖಂಡಿತವಾಗಿಯೂ ದೋಷ ಏನೂ ಅಲ್ಲ. ಯಾಕೆಂದ್ರೆ ವ್ಯವಾಯಾಮಿಷ ಮಧ್ಯಾಹ್ನಿ ಹರೇಶ್ ಪೂಜಾರ್ಥಮೇವತು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಲೋಕೆ ವ್ಯವಾಯಾಮಿಷ ಮಧ್ಯ ಸೇವಾ ಅಂತ ಭಾಗವತದಲ್ಲಿದೆ. ಅದರ ವಿವರವನ್ನು ಭಾಗವತ ತಾತ್ಪರ್ಯ ಹೇಳ್ತದೆ. ವ್ಯವಾಯೋ ಹರಿಪೂಜನಂ, ಇದೆಲ್ಲವೂ ಕೂಡ ಭಗವಂತನ ಪೂಜಾ ಎಂಬ ದೃಷ್ಟಿಯಿಂದ ಮಾಡಿದ್ದಾದ್ರೆ ಅದೆಲ್ಲವೂ ತಾರಕನೇ ಆಗ್ತದೆ.
ಅದೇನೋ ತೀರಾ ಅಸಹ್ಯವಾದದ್ದು, ಅದ್ರ ಬಗ್ಗೆ ಯಾವ ಗಮನವೂ ಬೇಡ, ಅದು ಆಧ್ಯಾತ್ಮಿಕ ವಿರೋಧಿ ಅಂತ ಯಾರೂ ಕೂಡ ಭಾವಿಸಬೇಕಾಗಿಲ್ಲ. ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ ಅಂತ ಭಾಗವತ ತಾತ್ಪರ್ಯ. ಭಾಗವತ ಗೃಹಸ್ಥಾಶ್ರಮ ಏನು ತಪ್ಪು ಮಾಡಿದೆ, ಅದರಲ್ಲಿ ಏನು ಅನನುಕೂಲಗಳೇನಿವೆ? ಗೃಹಸ್ಥಾಶ್ರಮ ಅಂತನ್ನುವುದು ಎಲ್ಲ ರೀತಿಯಿಂದಲೂ ಮನುಷ್ಯನಿಗೆ ತಾರಕವೇ ಆಗಿದೆ. ಭಾರ್ಯಾ ಮೂಲಂ ತ್ರಿವರ್ಗಸ್ಯ ಭಾರ್ಯಾ ಮೂಲಂ ತರಿಷ್ಯತಃ ಅರ್ಧಂ ಭಾರ್ಯಾ ಮನುಷ್ಯಸ್ಯ ಭಾರ್ಯಾ ಶ್ರೇಷ್ಠತಮಸ್ಸಖ ಅಂತ ಶಕುಂತಲ ದುಷ್ಯಂತನಿಗೆ ಹೇಳ್ತಾಳೆ. ಅವಳು ಮನುಷ್ಯನ ಒಂದು ಅರ್ಧ ಭಾಗ, ಅವನ ಅತ್ಯುತ್ತಮ ಸ್ನೇಹಿತಳು ಅವಳು. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೂ ಕೂಡ ಅವಳು ಅವನಿಗೆ ಈ 4 ಪುರುಷಾರ್ಥಗಳನ್ನ ಅವನು ಸಾಧಿಸುವುದರಲ್ಲಿ ಅವನಿಗೆ ಅವಳು ಸಹಾಯಕಳಾಗ್ತಾಳೆ ಅಂತ ಹೇಳ್ತಾರೆ. ಅದನ್ನು ಗಂಡು ಹೆಣ್ಣು ಇಬ್ಬರೂ ಕೂಡ ಮನನ ಮಾಡಬೇಕು. ಅನೇಕ ಜನ ಈ ಕೌನ್ಸಿಲರ್ಗಳು ಮತ್ತು ವೈದ್ಯರೆಲ್ಲ ಹೇಳ್ತಾರೆ, ಅನೇಕರಿಗೆ ಪುರುಷರಿಗಿಂತ ಹೆಚ್ಚಾಗಿ ಸ್ತ್ರೀಯರಿಗೆ ಬಾಲ್ಯದಲ್ಲಿ ಯಾರ್ಯಾರೋ ಹಿರಿಯರು ಹೇಳಿದ ಮಾತುಗಳಿಂದಾಗಿ, ತಮ್ಮದೇ ಆದ ಕಹಿ ಅನುಭವಗಳಿಂದಾಗಿ ಇದೆಲ್ಲ ಹೊಲಸು, ಅಸಹ್ಯ ಅನ್ನುವ ಭಾವನೆ ಮನಸ್ಸಿನಲ್ಲಿ ಕೂತಿರ್ತದಂತೆ. ಖಂಡಿತವಾಗಿಯೂ ಹಾಗಲ್ಲ, ಅದೊಂದು ಭಗವಂತನ ಪೂಜಾ. ಆ ಕಾಲದಲ್ಲಿ ನಮಗಿದು ಭಗವಂತನ ಪೂಜಾ ಅಂತ ಎಚ್ಚರ ಇಟ್ಕೊಳ್ಳೋದು ಕಷ್ಟ, ನಾವೆಲ್ಲ ಮನುಷ್ಯರು. ಆದರೆ ಆ ಕ್ರಿಯೆಯಲ್ಲಿ ತೊಡಗುವುದಕ್ಕಿಂತ ಮುಂಚೆ ಅಥವಾ ತೊಡಗಿದ್ದಾದ ಮೇಲೆ ಇದು ಭಗವಂತನ ಪೂಜಾ ಅಂತ ನಾವು ಖಂಡಿತವಾಗಿಯೂ ಭಾವಿಸಬಹುದು. ಅಷ್ಟಾದರೂ ಎಚ್ಚರ ಇಟ್ಕೋಬಹುದು. ಹರಿಕಥಾಮೃತ ಸಾರದ 10ನೇ ಸಂಧಿಯ 4ನೇ ಪದ್ಯ ಒಂದು ಹೀಗೆ ನಂಗೆ ನೆನಪಿಗೆ ಬರ್ತದೆ. ಸರ್ವ ಮಾತುಗಳೆಲ್ಲ ಮಂತ್ರ ಅಂತ. ಎಲ್ಲಾ ಮಾತುಗಳು ಕೂಡ ಮಂತ್ರವೇ. ನಾವು ಕೇವಲ ಭಗವಂತನನ್ನ ಯಾವುದೋ ಒಂದು ರೀತಿಯಾಗಿ ವಿಗ್ರಹಗಳಲ್ಲಿ ಮತ್ತೆ ದೇವಾಲಯಗಳಲ್ಲಿ ಆರಾಧಿಸುವುದು ಮಾತ್ರ ದೇವ ಪೂಜೆ, ಅದು ಮಾತ್ರ ಮಂತ್ರ ಅಂತ ಅರ್ಥ ಅಲ್ಲ. ನಾವು ಆಡುವ ಎಲ್ಲಾ ಮಂತ್ರವೂ ಕೂಡ ಸರ್ವೇ ಘೋಷಾಹ ಸರ್ವೇ ನಾದಾಹ ಅಂತ ವರ್ಣನೆ ಮಾಡ್ತಾನೆ. ಆದ್ರಿಂದ ಸಕಲ ಧ್ವನ್ಯಾತ್ಮಕ ಶಬ್ದಗಳು, ಸಕಲ ವರ್ಣಾತ್ಮಕ ಶಬ್ದಗಳು, ಅದರಲ್ಲೂ ಎಲ್ಲ ಭಾಷೆಯ ಶಬ್ದಗಳು ಕೂಡ ಭಗವಂತನನ್ನ ಖಂಡಿತವಾಗಿಯೂ ಹೇಳೇ ಹೇಳ್ತವೆ. ಆದ್ರಿಂದ ದಂಪತಿಗಳು ಪರಸ್ಪರ ನಡೆಸುವಂತಹ ಸಲ್ಲಾಪಗಳು, ಅವರು ಕೂಡಿ ಪರಸ್ಪರ ಇರುವಂಥ ಕಾಲದಲ್ಲಿ ಅವರು ತೋರಿಸುವ ವರ್ತನೆಗಳು ಎಲ್ಲವೂ ಕೂಡ ಆ ಭಗವಂತನ ಪೂಜೆಯೇ. ಅದೆಲ್ಲ ಭಗವಂತನ ಸ್ತೋತ್ರ ಅಂತಾನೆ ನಾವು ಭಾವಿಸ್ಲಿಕ್ಕೆ ತೊಂದರೆ ಇಲ್ಲ. ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಅಂಥದೊಂದು ಅಭಿಪ್ರಾಯ ಕೇಳಿ ಬರ್ತದೆ. ಆ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಪಂಚಾಗ್ನಿ ವಿದ್ಯೆಯನ್ನು ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಇದು ಉಪಮಂತ್ರಯತೆ ಸ ಧೂಮಃ ಅಂತ ಅದನ್ನ ವರ್ಣಿಸ್ತಾರೆ. ಸ್ತ್ರೀ ಪುರುಷರಲ್ಲಿ ನಡೆಯುವಂತಹ ಒಂದೇನು ಪ್ರೇಮ ಸಂಭಾಷಣೆ ಇದೆ, ಆ ಸಂಭಾಷಣೆಗೆ ಕಾರಣವಾದಂತಹ ಪ್ರೇರಕವಾದ ಭಗವಂತನ ರೂಪ ಅದು ಉಪಮಂತ್ರಣ ಅಂತ. ಹೀಗೆ ಅದಕ್ಕೊಂದು ಮಹತ್ವ ಇದೆ. ಭಗವಂತ ಎಲ್ಲ ಸ್ಥಳದಲ್ಲೂ ಕೂಡ ಇದ್ದಾನೆ, ಎಲ್ಲ ಶಬ್ದಗಳಿಂದಲೂ ಕೂಡ ಅವನು ವಾಚ್ಯ, ಎಲ್ಲ ಕ್ರಿಯೆಗಳಿಗೂ ಅವನು ಪ್ರೇರಕ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಗಿನಿಂದ ಆರಂಭಿಸಿ ಸಾಯಂಕಾಲದವರೆಗೆ ನಾನು ಏನೇನು ಕ್ರಿಯೆಗಳನ್ನು ಮಾಡ್ತೀನೋ ಅವೆಲ್ಲವೂ ಕೂಡ ನಿನ್ನ ಪೂಜೆ ಅಂತ ವರ್ಣನೆ ಮಾಡಿದ್ದಾರೆ. ಅದೇ ಕ್ಷಣದಲ್ಲೇ ನಮಗೆ ಇದು ಪೂಜೆ ಅನ್ನುವಂಥ ಎಚ್ಚರ ಇಲ್ಲದೇ ಇರಬಹುದು. ಮನುಷ್ಯ ಅಷ್ಟು ಉನ್ನತಿಗೆ ಇರುವುದು ಕಷ್ಟ. ಆದರೂ ನಾನು ಮಾಡ್ತಿರುವುದೆಲ್ಲ ಸಾಮಾನ್ಯವಾಗಿ ಒಂದು ಪೂಜಾ ಅನ್ನುವಂಥ ಗಮನ ಅವನಿಗೆ ಸಾಮಾನ್ಯವಾದಂಥ ತಿಳುವಳಿಕೆ ಇದ್ರೂ ಸಾಕು, ಅದು ಆತನನ್ನ ಉನ್ನತ ಸ್ಥಾನಕ್ಕೆ ಏರಿಸ್ತದೆ. ಅದರಲ್ಲಿರುವಂತಹ ಒಂದು ನಿರಾಸಕ್ತಿಯನ್ನ ಹೋಗಲಾಡಿಸ್ತದೆ. ದಾಂಪತ್ಯಕ್ಕೊಂದು ಸೌಂದರ್ಯವನ್ನ, ಒಂದು ಮೆರುಗನ್ನ ಕೊಡುತ್ತದೆ. ಆ ಮೂಲಕ ಆ ದಂಪತಿಗಳಲ್ಲಿ ಒಂದು ನವೀನತೆಯನ್ನ, ಅವ್ರ ದಾಂಪತ್ಯ ಜೀವನದಲ್ಲಿ ಪ್ರೇಮ ಕಾಮಗಳಲ್ಲಿ ಒಂದು ನವೀನತೆಯನ್ನ ಅದು ಮೂಡಿಸ್ತದೆ. ಸಂಭಾವ್ಯವಾದಂತಹ ಅಪರಾಧಗಳನ್ನು, ದೋಷಗಳನ್ನು, ಅಪಾಯಗಳನ್ನು ಕೂಡ ಅದು ತಪ್ಪಿಸ್ತದೆ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಲಕ್ಷ್ಮೀನಾರಾಯಣರ, ಚತುರ್ಮುಖ ಸರಸ್ವತಿ ಪ್ರಾಣ ಭಾರತೀಯರ, ಶಿವಪಾರ್ವತಿಯರ, ಇಂದ್ರಾಣಿಯರ ಉಪಾಸನೆ ಇತ್ಯಾದಿಗಳನ್ನ
ಸಾಧಕರಾದವರಿಬ್ಬರು ಕೂಡ ನಿರಂತರವಾಗಿ ಮಾಡಿ ದಾಂಪತ್ಯವನ್ನ ಹಾಗೆ ರಕ್ಷಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಸಂಸಾರದಲ್ಲಿ ನಾವು ಈಜಬೇಕು, ದಕ್ಷತೆಯಿಂದ ಈಜಿ ಆ ಬಳಿಕ ಜಯಿಸಬೇಕು. ಇದನ್ನ ಅವಾಯ್ಡ್ ಮಾಡಿಕೊಳ್ಳುವುದಲ್ಲ. ಅವಾಯ್ಡ್ ಮಾಡಿಕೊಳ್ಳಿಕ್ಕೆ ತೀರಾ ಅದನ್ನು ತಪ್ಪಿಸಿ ಮತ್ತೆಂದು ಅದು ನಮ್ಮ ಮನಸ್ಸಿನಲ್ಲಿ ಬರದೇ ಇರುವಂತೆ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಮನುಷ್ಯರು ನಾವು ಅನೇಕ ಥರದ ಇತಿಮಿತಿಗಳನ್ನು ಒಳಗೊಂಡಿದ್ದೇವೆ. ಅನೇಕ ಥರದ ವಂಶವಾಹಿಗಳು, ಬಾಲ್ಯದ ಅನುಭವಗಳು, ಪರಿಸರಗಳು ಇವೆಲ್ಲ ನಮ್ಮ ನಡೆ ನುಡಿಗಳನ್ನು ನಿರ್ಧರಿಸ್ತವೆ. ಹಾಗಿರುವಾಗ ಉತ್ತಮವಾದಂತಹ ಜೀವನ, ಅದು ದಾಂಪತ್ಯ ಜೀವನ ಇರಬಹುದು, ಮತ್ಯಾವುದೇ ರೀತಿಯಾದ ಜೀವನ ಇರಬಹುದು. ಮನುಷ್ಯ ಸಮಾಜ ಜೀವಿ. ಅಂತ ಜೀವನವನ್ನು ನಡೆಸಲಿಕ್ಕೆ ಅವನು ಸತತವಾಗಿ ಪ್ರಯತ್ನ ಪಡ್ತಿರಬೇಕು. ಹೇಗೋ ನಡೆದಿತ್ತು ಅನ್ನುವಂಥ ಉಡಾಫೆ ಬೇಡ. ಪ್ರತಿಯೊಂದರ ಬಗ್ಗೆನೂ ಪ್ರಜ್ಞಾವಂತಿಕೆಯಿಂದ ಅವನು ತನ್ನ ನಡೆ ನುಡಿಗಳನ್ನು ತಿದ್ದುಕೊಳ್ಳಬೇಕು. ಹಾಗಾದಾಗ ಇಹಪರಗಳಲ್ಲೂ ಅವನು ಗೆಲ್ಲುತ್ತಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಹೇಳಿದ್ದು ಸಾಕು ಅಂತ ಭಾವಿಸಿದ್ದೇನೆ. ಮತ್ತು ಏನಾದ್ರು ಹೇಳಬೇಕು, ನಾನು ಇದರಲ್ಲಿ ಹೇಳುವುದು ಇನ್ನೂ ಬಾಕಿ ಇದೆ ಅಂತ ನಿಮಗೆ ಕಂಡ್ರೆ ತಿಳಿಸಿರಿ. ನಮಸ್ಕಾರ.